ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಲವ್ ಟು ಕುಕ್ ವಿತ್ ಪದ್ಮಾ. ಇವತ್ತಿನ ರೆಸಿಪಿ ವೆಜ್ ಪಲಾವ್. ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮತ್ತು ತುಂಬ ಬೇಗನೆ ಮಾಡ್ಕೊಳ್ಳೋ ಅಂತಹ ರೆಸಿಪಿ. ಯಾರಿಗೆ ತುಂಬ ಮಸಾಲೆ ಇಷ್ಟ ಆಗೋದಿಲ್ಲೋ ಅಂಥವರು ತುಂಬ ಇಷ್ಟಪಟ್ಟು ತಿಂತಾರೆ. ಇದು 10ರಿಂದ 15 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ನಿಮ್ಮ ಮನೆಗೆ ಹಠಾತ್ತಾಗಿ ಅತಿಥಿಗಳೇನಾದರೂ ಬಂದಾಗ ಅಂಥ ಸಮಯದಲ್ಲಿ ಇದನ್ನು ಥಟ್ಟಂತ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಹಾಗಾದರೆ ಬನ್ನಿ, ತಡ ಮಾಡ್ತೀರಾ ರೆಸಿಪಿ ಮಾಡೋದು ನೋಡೋಣ. ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ತೊಗೊಂಡಿದ್ದೀನಿ. ಇವೆರಡನ್ನೂ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಸ್ವಲ್ಪ ಜಾಸ್ತಿ ತೊಗೊಂಡು ಕೊತ್ತಂಬರಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. 1 ಇಂಚ್ ಶುಂಠಿ, ಆಮೇಲೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ 4 ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಇದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೋಬೋದು. ನಾನಾದರೆ ಇದರಲ್ಲಿ ಏನು ಈರುಳ್ಳಿ ಯೂಸ್ ಮಾಡ್ತಾಯಿಲ್ಲ, ಹಾಗೆ ಎಲ್ಲನೂ ಮಿಕ್ಸಿಗೆ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಆದಮೇಲೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬೆಚ್ಚಗಾದ್ಮೇಲೆ ಸೋಂಪಿನ ಕಾಳುಗಳು ಹಾಕಬೇಕು. ಅದು ಸ್ವಲ್ಪ ಚಿಟ್ಲಾದ್ಮೇಲೆ ಈಗ ಮಸಾಲೆಗೆ ಒಂದು ಅನಾರಸ್ ಹೂವು, ಮರಾಠಿ ಮೊಗ್ಗು, ಜಾಪತ್ರೆ, ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬೆಂದಿದ ನಂತರ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಹುರ್ಕೋಬೇಕು. ನಾನಿಲ್ಲಿ ಮೊದಲೇ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ, ಹಾಗಾಗಿ ಒಂದು 10 ನಿಮಿಷ ನೆಂದಿರುತ್ತೆ. ಈ ಮಸಾಲೆ ಹಸಿ ವಾಸನೆ ಹೋದ್ಮೇಲೆ ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಅಕ್ಕಿ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೂ ಉದುರಾಗಿ ಪಲಾವ್ ಆಗುತ್ತೆ. ಅಕ್ಕಿ ಎಲ್ಲ ಚೆನ್ನಾಗಿ 2 ನಿಮಿಷ ಫ್ರೈ ಆದ ನಂತರ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1.5 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. 1.5 ಲೋಟಕ್ಕೆ 2.25 ಗ್ಲಾಸ್ ನೀರು ಹಾಕ್ಕೋಬೇಕು. ಯಾಕಂದರೆ ತರಕಾರಿನಲ್ಲಿ ಕೂಡ ನೀರಿನ ಅಂಶ ಇರುತ್ತೆ, ಆಗಲೇ ಪಲಾವ್ ತುಂಬ ಉದುರಾಗಿ ಚೆನ್ನಾಗಿ ಆಗುತ್ತೆ. ನೀವು ಈ ಪಲಾವೆಲ್ಲ ಮಾಡೋವಾಗ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಲೋಟದಲ್ಲಿ ನೀರಿನ ಕೂಡ ಅಳತೆ ಮಾಡಿಕೊಂಡು ಒಂದು ಬಟ್ಲಲ್ಲಿ ಇಟ್ಕೊಂಬಿಡಿ. ಆ ನೀರನ್ನೇ ನೀವು ಮಸಾಲೆ ರುಬ್ಬುವಾಗ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಳಿ. ಆವಾಗ ನೀರಿನ ಪ್ರಮಾಣ ಹೆಚ್ಚಾಗೋದಿಲ್ಲ ಮತ್ತು ನಿಮಗೆ ಕನ್ಫ್ಯೂಸ್ ಕೂಡ ಆಗೋದಿಲ್ಲ. ಪಲಾವ್ ಕೂಡ ಉದುರಾಗಿ ಬರುತ್ತೆ. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಸಣ್ಣದಾಗಿ ಹಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಹೂಕೋಸು, ನೌಕೋಲು, ಬಟಾಣಿ ಎಲ್ಲ ಹಾಕ್ಕೋಬೋದು. ಕೊನೆಯದಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಎಲ್ಲವನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಹಾಕ್ಕೊಂಡು 1 ವಿಸಿಲ್ ಆಗೋಷ್ಟು ಬರೋಷ್ಟು ಬೇಯಿಸ್ಕೊಳ್ಳಿ. 1 ವಿಸಿಲ್ ಬಂದ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಬೆಂದರೆ ಸಾಕಾಗುತ್ತೆ. ಈಗ ಇದು ಆಗಿದೆ, ಪ್ರೆಷರ್ ಎಲ್ಲ ಕಡಿಮೆ ಆಗಿದೆ. ಈಗ ಇದನ್ನು ಓಪನ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ನೀರಿನ ಪ್ರಮಾಣ ಕರೆಕ್ಟಾಗಿದ್ದರೆ ಪಲಾವು ತುಂಬ ಸ್ಮೂತಾಗಿ ಉದುರಾಗಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ನಾವು ಹಾಕಿದ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ತರಕಾರಿಗಳಲ್ಲೆಲ್ಲ ನೀರಿರೋದ್ರಿಂದ ಆದಷ್ಟು ನೀರು ಸ್ವಲ್ಪ ಕಡಿಮೆ ಇಟ್ಕೋಬೇಕು. 1.5 ಗ್ಲಾಸ್ಗೆ 2.25 ಗ್ಲಾಸ್ ನೀರು ಹಾಕ್ಕೊಂಡ್ರೆ ತುಂಬ ಸ್ಮೂತಾಗಿ ಉದುರಾಗಿ ಬರುತ್ತೆ. ನೋಡಿ ಎಷ್ಟು ಉದುರಾಗಿದೆ, ಘಮ
ಘಮ ಘಮ ಅಂತ ಇದೆ, ಮನೆಯೆಲ್ಲ ವಾಸನೆ ತುಂಬೋಗಿದೆ. ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಮೊಸರು ಬಜ್ಜಿ ಇಲ್ಲ ಬರೀ ಸೌತೆಕಾಯಿಯಲ್ಲಿ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.